ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಿಚನ್. ಈ ಚಳಿಗೆ ಬಿಸಿ ಬಿಸಿ ಬೋಂಡಾ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣವಾ. ಈ ಕಪ್ಪಲ್ಲಿ ನಾವು 2 ಕಪ್ ತೊಗೊಂಡಿದ್ದೀವಿ ಹೆಸರುಬೇಳೆ, 1 ಟೊಮ್ಯಾಟೊ, ಜೀರಿಗೆ, ಮೆಣಸು, ಅರಿಶಿನ, 1 ಇಂಚ್ ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇವಾಗ ಈ ಥರ ಒಂದು ಕುಕ್ಕರ್ಗೆ ನೆನೆಸಿಕೊಂಡಿರೋ ಹೆಸರುಬೇಳೆನ ಹಾಕ್ಕೊತಾ ಇದ್ದೀವಿ. ಎಲ್ಲ ಹೆಸರುಬೇಳೆನೂ ಹಾಕ್ಕೊಂಡ್ರಿ. ಈಗ ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ. ಜೀರಿಗೆ, ಮೆಣಸು, ಹಸಿಮೆಣಸಿನ್ಕಾಯಿ ಇದಕ್ಕೆ ಖಾರ ತಗೊಳ್ಳೋದು. ಬಟ್ಲಷ್ಟು ನೀರು ಹಾಕ್ಕೊತಾ ಇದ್ದೀವಿ. ಬೋಂಡಾ ಸೂಪ್ಗೆ ಒಂದು ರಸಮ್ ಥರ ನೀರು ಥರ ಇರಬೇಕು. ಅರಿಶಿನ ಹಾಕ್ಕೊತಾ ಇದ್ದೀವಿ, 1 ಸ್ಪೂನ್ ಅರಿಶಿನ, 1 ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀವಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇನ್ನೊಂದು ಕಪ್ ನೀರು ತೊಗೊಳ್ತಾ ಇದ್ದೀವಿ. ಇದು 3 ವಿಷಲ್ ಬರಲಿ. ಇಷ್ಟಾದರೆ ಸಾಕು. ತೆಳುವಾಗಿ ಹೆಂಗಾಗಿದೆ ನೋಡಿ. ಒಗ್ಗರಣೆಗೆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಒಗ್ಗರಣೆ ಮಾಡ್ಕೊಂಡಿದ್ದು ಒಂದು ಸ್ವಲ್ಪ ಪೆಪ್ಪರು, ಕೊತ್ತಂಬರಿ ಸೊಪ್ಪು ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ತೆಳುವಾಗಿದ್ರೇ ಬೋಂಡಾ ಸೂಪಿಗೆ ಅಂತಾರೆ ನೋಡಿ. ನಾವು ಬೋಂಡಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಉದ್ದಿನಬೇಳೆ ರುಬ್ಬಿಟ್ಕೊಂಡಿದ್ದೀವಿ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಹಾಕ್ಕೊಂಡಿದ್ದೀವಿ ನೋಡಿ. ಈ ಥರ ಇಲ್ಲಿ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀವಿ. ಕಾಯ್ದಾದ್ಮೇಲೆ ಬೋಂಡಾನ ಬಿಡೋದು. ಈ ಎಣ್ಣೆ ಕಾದಿದೆ, ಇವಾಗ ಬಿಡ್ತಾ ಇದ್ದಾರೆ. ನಿಮಗೆ ಯಾವ ಥರ ಸೈಜ್ ಬೇಕು ಮಾಡ್ಕೊಳ್ಳಿ. ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಅಂತ. ನಾವು ಮೀಡಿಯಮಾಗಿ ಮಾಡ್ಕೊಂಡಿದ್ದೀವಿ. ನಾವು ಹಂಗೆ ಕೈಯಲ್ಲೇ ಬಿಡ್ತಾ ಇದ್ದೀವಿ. ನಾವು ಅದು ಮಿಷಿನ್ ಬರುತ್ತಲ್ಲ, ಅದರಲ್ಲಿ ಬಿಡ್ತಾ ಇಲ್ಲ. ಈ ಥರ ಬ್ರೌನಿಶ್ ಆಗಿ ಟರ್ನ್ ಆಗಿದೆ. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ರೌನಿಶ್ ಆಗಿ ಆಗಿದೆ ಅಂತ. ಈ ಬೌಲ್ಗೆ ನಾವು ಬೋಂಡಾ ಹಾಕ್ಕೊತಾ ಇದ್ದೀವಿ. ಈ ಚಳಿಗೆ ಇದು ಮಾಡ್ಕೊಂಡು ತಿಂದರೆ ಬೆಸ್ಟ್ ಕಾಂಬಿನೇಷನ್, ಬಿಸಿ ಬಿಸಿ. ಇವಾಗ ನಾವೇನು ಮಾಡ್ಕೊಂಡಿದ್ರಲ್ಲ ಸೂಪ್, ಅದನ್ನು ಹಾಕ್ಕೊತಾ ಇದ್ದೀವಿ. ನೋಡಿ, ಬಿಸಿ ಬಿಸಿ ಬೋಂಡಾ ಸೂಪ್ ರೆಡಿ ಆಯಿತು. ನಾವೇನು ಮಾಡ್ಕೊಂಡಿದ್ರಲ್ಲ ಸೂಪು, ಅದನ್ನು ವೈಟ್ ರೈಸ್ ಜೊತೆನೂ ತಿನ್ಬೋದು, ಸಖತ್ತಾಗಿರುತ್ತೆ. ಈ ಚಳಿಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ನೋಡಿ, ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ, ವಾವ್, ತುಂಬ ಸಖತ್ತಾಗಿದೆ. ನೀವು ಟ್ರೈ ಮಾಡಿದಿರ ಬಿಡಬೇಡಿ. ಈ ವೆದರ್ಗೆ, ಈ ಬ್ಯಾಂಗ್ಳೂರ್ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸ ಅಡುಗೆ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.